ವಕ್ಫ್ ಆಸ್ತಿ ಮಸೂದೆಯನ್ನು ಮೊದಲ ಬಾರಿಗೆ ತಿದ್ದುಪಡಿ ಮಾಡುತ್ತಿಲ್ಲ, ಬದಲಿಗೆ ಈ ಹಿಂದೆಯೂ ಹಲವು ಬಾರಿ ತಿದ್ದುಪಡಿ ಮಾಡಲಾಗಿದೆ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಅವರು ಮುಸ್ಲಿಮರ ಆಸ್ತಿಗಳು ಕಾಂಗ್ರೆಸ್ಸಿಗರ ಕೈಯಲ್ಲಿವೆ, ಹೆಚ್ಚಾಗಿ ವಕ್ಫ್ ಆಸ್ತಿಗಳನ್ನು ಕಾಂಗ್ರೆಸ್ ಕಬಳಿಕೆ ಮಾಡಿದೆ, ಹೀಗಾಗಿ ಕಾಂಗ್ರೆಸ್ಸಿಗರು ವಕ್ಫ್ ಮಸೂದೆಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಅಲ್ಲದೆ ಕೆಲವೊಂದು ಗೊಂದಲಗಳು ಇರುವ ಕಾರಣ ಅವುಗಳನ್ನು ನಿವಾರಣೆ ಮಾಡಬೇಕಾದ ಅಗತ್ಯವಿದೆ. ಈ ಹಿನ್ನೆಲೆಯಲ್ಲಿ ತಿದ್ದುಪಡಿ ಮಾಡಲಾಗುತ್ತಿದೆ ಎಂದು ಹೇಳಿದರು. ವಿವಾದ ಇಲ್ಲದಿರುವ ಆಸ್ತಿಗಳು ವಾಪಸ್ ವಕ್ಫ್ಗೆ ಹೋಗಲಿದೆ. ಇದರಲ್ಲಿ ಮುಸ್ಲಿಮರು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ. ವಕ್ಫ್ ಆಸ್ತಿಯಲ್ಲಿ ಗೊಂದಲಗಳಿರುವ ಕಾರಣ ಅವುಗಳನ್ನು ಸರಿಪಡಿಸುವ ಕೆಲಸ ಮಾಡಲಾಗುತ್ತಿದೆ. ಕಾಂಗ್ರೆಸ್ ಅನಗತ್ಯವಾಗಿ ಗೊಂದಲ ಸೃಷ್ಟಿಸುವ ಕೆಲಸ ಮಾಡುತ್ತಿದೆ ಎಂದು ಅವರು ಹೇಳಿದರು. ಅದು ಲ್ಯಾಂಡ್ಗೆ ಸಂಬಂಧಪಟ್ಟಂತೆ, ಭೂಮಿಗೆ ಸಂಬಂಧಪಟ್ಟಂತೆ ರೆವೆನ್ಯೂ ಆಕ್ಟ್ ಸುಪ್ರೀಂ ಆಗಿದೆ. ಬೇರೆ ಎಲ್ಲ ಸಮುದಾಯಗಳಿಗೆ ರೆವೆನ್ಯೂ ಆಕ್ಟ್ ಸುಪ್ರೀಂ ಇದೆ, ಇಲ್ಲಿ ಮಾತ್ರ ಇಲ್ಲ. ಹೀಗಾಗಿ ಅದನ್ನು ಸರಿಪಡಿಸುವಂತ ಮಾಡುವಂತದ್ದು 2013ರಲ್ಲಿ ಕೆಲವು ಬಿಟ್ಟು ಹೋದಂತ ಅಮೆಂಡ್ಗಳನ್ನು ಸೇರಿಸಿ, ಮತ್ತು ಇದು ವ್ಯಾಪಕವಾಗಿ ಚರ್ಚೆ ಆಗಿದೆ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಲ್ಲಿ ಚರ್ಚೆ ಆಗಿದೆ. ದೇಶ ತುಂಬ ಎಲ್ಲ ಕಡೆ ಹೋಗಿದ್ದಾರೆ, ಹಿಯರಿಂಗ್ ಮಾಡಿದ್ದಾರೆ. ಹಲವಾರು ಸಮುದಾಯಗಳು ಇನ್ಕ್ಲೂಡಿಂಗ್ ಮುಸಲ್ಮಾನ್ ಸಮುದಾಯಗಳು ಕೂಡ ಇದನ್ನು ಸ್ವಾಗತ ಮಾಡಿದೆ. ಕ್ರಿಶ್ಚಿಯನ್ ಸಮುದಾಯ ಸ್ವಾಗತ ಮಾಡಿದೆ. ಅಜ್ಮೀರ್ನ ದರ್ಗಾದ ಮುಖ್ಯಸ್ಥರು ಕೂಡ ಸ್ವಾಗತ ಮಾಡಿದ್ದಾರೆ. ಚರ್ಚೆ ಆಗುತ್ತೆ. ಇದೇ ವೇಳೆ ಬೆಂಗಳೂರು ಧಾರವಾಡ ನಡುವೆ ಸಂಚರಿಸುವ ವಂದೇ ಭಾರತ್ ರೈಲು ಹಾವೇರಿಯಲ್ಲಿ ನಿಲುಗಡೆಗೆ ಆದೇಶ ನೀಡಿರುವ ಹಿನ್ನೆಲೆಯಲ್ಲಿ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಮತ್ತು ರಾಜ್ಯ ಸಚಿವ ವಿ ಸೋಮಣ್ಣ ಅವರಿಗೆ ಬಸವರಾಜ ಬೊಮ್ಮಾಯಿ ಅಭಿನಂದನೆ ಸಲ್ಲಿಸಿದರು. ಕೇಂದ್ರ ಸರ್ಕಾರ ರಾಜ್ಯದ ರೈಲ್ವೆ ಯೋಜನೆಗಳ ಅಭಿವೃದ್ಧಿಗೆ 7,000 ಕೋಟಿ ರೂಪಾಯಿ ಅನುದಾನ ನೀಡಿದೆ ಎಂದು ಅವರು ತಿಳಿಸಿದರು. ಜನರಿಗೆ, ಸಂಘ ಸಂಸ್ಥೆಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಅಷ್ಟೇ ಅಲ್ಲ, ಜನರು ಹೆಚ್ಚು ಪ್ರಯಾಣವನ್ನು ಮಾಡಿ ಅದನ್ನು ಶಾಶ್ವತವಾಗಿ ನಿಲ್ಲುವಂತೆ ಸಹಕಾರ ಮಾಡಬೇಕಂತ ಕೇಳ್ಕೊಳ್ತೇನೆ.